ಐ ಹೋಪ್ ನೀವೆಲ್ಲ ಕೋಆಪರೇಟ್ ಮಾಡ್ತೀರಿ ಅಂತಕ್ಕಂಥ ನಂಬಿಕೆ ಇಟ್ಕೊಂಡು ಇಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಈ ದೇಶದ ಜನರಿಗೆ ರಾಜ್ಯದ ಜನರಿಗೆ ತಿಳಿಸ್ತೀರಿ ಅಂತ ಹೇಳಿ ನಾನು ವಿಶ್ವಾಸ ಇಟ್ಕೊಂಡು ನನ್ನ ಮಾತು ಮುಗಿಸ್ತೇನೆ. ಒಬ್ಬರು ಕೇಳ್ಬೇಕು. ಇವನು ಪಟೇಲ ಕೂತ್ಗಳೇ ಪಟೇಲ್ ತಾಳ್ರಿ, ಆಮೇಲೆ ಕೇಳ್ರಿ. ಕೇಳಪ್ಪ ತಾಳ್ರಿ ಪ್ಲೀಸ್. ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯನ ವಿಸ್ತಾರವಾಗಿ 1.5 ಗಂಟೆ ಹೇಳಿದ್ದೆ ಸರ್. 1.5 ಗಂಟೆ ಆಯ್ತಾ? 1 hour 5 minutes. ಹೋರಾಟಗಳು ಎಲ್ಲರ ಬಗ್ಗೆ ಹೇಳಿದ್ದೆ ಸರ್. ಇದೇ ರೀತಿ ಅನ್ಯಾಯ ಮುಂದುವರೆದ ತಾವು ನ್ಯಾಯಾಲಯದ ಮೆಟ್ಲು ಹತ್ತುವ ಚಿಂತನೆಯನ್ನ ನಡೆಸಿದ್ದೀರಾ? ಇದೇ ರೀತಿ ಅನ್ಯಾಯ ಇಲ್ಲ 16ನೇ ಫೈನಾನ್ಸ್ ಕಮಿಷನ್ ಮುಂದೆ ನಾವು ಬಹಳ ಪ್ರಬಲವಾಗಿ ಆಗಿರ್ತಕ್ಕಂಥ ಅನ್ಯಾಯವನ್ನು ಅವ್ರ ಮುಂದೆ ಇಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. 16ನೇ ಆಯೋಗ ಹಣಕಾಸಿನ ಆಯೋಗ ಬರ್ತದೆ, ಅದ್ರ ಮುಂದೆ ಇಡ್ತೀವಿ. ಇದನ್ನೆಲ್ಲ ಹಂಚಿಕೆಯಲ್ಲಿ ಸರಿ ಮಾಡಿ ಅಂತ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತೀವಿ. ಬರಗಾಲದ ಇದನ್ನೆಲ್ಲ ದುಡ್ಡು ಕೊಡಿ ಅಂತ, ಮತ್ತೆ ಈಗಾಗಿರ್ತಕ್ಕಂಥ ಎಲ್ಲ ಅನ್ಯಾಯನ ಸರಿಪಡಿಸಿ ಅಂತ ಹೇಳ್ತೀವಿ. ಎಸ್ ನೆಕ್ಸ್ಟ್ ಇವನು ಕೆಂಪನಂಗಿ ಬಿಜೆಪಿ ಅವರು ನಿಮ್ಮ ವಿರುದ್ಧ ಒಂದು ಆರೋಪ ಮಾಡಿದ್ರು ನಿಮ್ಮ ಸುದ್ದಿಗೋಷ್ಠಿಗೂ ಮೊದಲು. ಯಾರು? ಇಲ್ಲಿ ಸರ್ ನೀನು ಹೇಳಪ್ಪ. ಸರ್, ರಾಜ್ಯದಲ್ಲಿ ರಾಜಸ್ವ ಸಂಗ್ರಹ ಮಾಡಕ್ಕಾಗದೇನೆ ಈಗ ಕೇಂದ್ರದ ಮೇಲೆ ಗೂಬೆ ಕೂರಿಸುವಂತ ಒಂದು ಕೆಲಸ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಆರೋಪವನ್ನ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ವಿಜೇಂದ್ರನಿಗೆ ಈ ತೆರಿಗೆ ಎಷ್ಟು ಅನ್ಯಾಯ ಆಗಿದೆ ಅನ್ನೋದು ಗೊತ್ತಿದ್ದಾಗಿಲ್ಲ, ಗೊತ್ತಾಯ್ತಾ? ನಾನು ಅಂಕಿ ಅಂಶಗಳ ಮೂಲಕ ಹೇಳಿದ್ದೀನಿ. ಐ ಹೋಪ್ ದಟ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿ ಫಿಗರ್ಸ್ ದಟ್ ಐ ಹ್ಯಾವ್ ಮೆನ್ಷನ್ಡ್. ಅವ್ರಿಗೆ ಇವೆಲ್ಲ ಗೊತ್ತಿದ್ದ ಅಂಕಿ ಅಂಶಗಳು ಹೇಳಿದ್ರು ಅವರು. ಅಲ್ಲ, ಬರೀ ಸುಮ್ಮನೆ ಏನು ಜನರಲ್ ಆಗಿ ಹೇಳೋದಲ್ಲಯ್ಯ, ಈ ಫ್ಯಾಕ್ಟ್ಸ್ ಫಿಗರ್ಸ್ ಎಲ್ಲ ಹೇಳಿದ್ರ? ಪ್ಲೀಸ್ ಆಸ್ಕ್ ಹಿಮ್. ಓಕೆ, ನೆಕ್ಸ್ಟ್ ತಾಳ್ರಿ. ತೇಜಸ್ವಿ ಸೂರ್ಯ ಅವರು ನೀವು ಕೊಟ್ಟ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಏನ್ ಕೊಟ್ಟಿರೋದನ್ನ ಮಾತ್ರ ಹೇಳಿದ್ರು, ಏನ್ ಕೊಡ್ಬೇಕಾಗಿರೋದು ಏನು ಬಾಕಿ ಇದೆ ಅದನ್ನ ಯಾರು ಹೇಳಿರ್ಲಿಲ್ಲ. ಅದ್ರ ಜೊತೆಗೆ ಕಾಂಗ್ರೆಸ್ನ ಒಬ್ಬರೊಬ್ರು MP ಡಿ.ಕೆ. ಸುರೇಶ್ ಅವರು ಈ ವಿಚಾರವನ್ನ ಎತ್ತಿ ಇದರಿಂದನೇ ಅವರು ಸ್ವಲ್ಪ ಆವೇಶಪೂರಿತವಾಗಿ ದೇಶಕ್ಕೆ ಏನೇನು ಕೊಡ್ಬೇಕಾಗಿತ್ತು ಅದೆಲ್ಲ ಕೊಟ್ಟಿದ್ವಿ, ಆದ್ರೆ ನಮಗೇನ್ ಬರ್ಬೇಕು ಅದನ್ನ ಕೊಡ್ಲಿಲ್ಲ, ಹಾಗಾಗಿ ಬೇರೆ ದೇಶದ ಬೇಡಿಕೆನ ಇಟ್ಟರೆ ತಪ್ಪ ಅಂತ ಹೇಳಿದ್ರು. ಅವರು ಅವ್ರೇನ್ ದೇಶ ಹೊಡಿಬೇಕಂತ ಹೇಳಿರ್ಲಿಲ್ಲ, ಆದ್ರೆ ಅವ್ರ ಮೇಲೆ ಅಟ್ಯಾಕ್ ಆಯ್ತು. ಇಷ್ಟೆಲ್ಲ ನಮ್ಮ ಸ್ಟೇಟಿಗೆ ಬರ್ಬೇಕಾಗಿರೋ ಸ್ಟ್ಯಾಟಿಸ್ಟಿಕ್ಸ್ ಇರಬೇಕಾದ್ರೆ ಇದನ್ನ ಬೇಡಿಕೆಯಾಗಿ ಇಲ್ಲಿವರೆಗೆ ರಾಜ್ಯ ಸರ್ಕಾರ ಯಾಕೆ ಲೀಗಲಿ ಓಡಾಡಕ್ಕಾಗೋದಿಲ್ಲ ಸರ್? ನೀವು ಅದೇ ಬಂದಿರೋದು 14ನೇ ಫೈನಾನ್ಸ್ ಕಮಿಷನ್ ಆದ್ಮೇಲೆ 15ನೇ ಫೈನಾನ್ಸ್ ಕಮಿಷನ್ ಬರ್ತಲ್ಲ, ಇವರೇ ಬಂದದ್ದಲ್ಲ, ಇವರೇ ಇದ್ದದ್ರಲ್ಲ, ಇವರೇ ಬಾಯಿ ಬಿಡ್ಲಿಲ್ಲ ಅಂತ ಹೇಳ್ತಾ ಇರೋದು ನಾನು. 15ನೇ ಫೈನಾನ್ಸ್ ಕಮಿಷನ್ ಇದು ಜಾರಿ ಬಂದ ಮೇಲೆ ಯಾರಿದ್ದವರು? ಅವರೇ ಇಲ್ಲ. ಅಪಾಯಿಂಟ್ ಮಾಡಿದವ್ರು ಯಾರು 15ನೇ ಫೈನಾನ್ಸ್ ಕಮಿಷನ್? ಮೋದಿ ಅಲ್ವಾ? ಅದಾದ್ಮೇಲೆ 19ರಲ್ಲಿ ಎಲೆಕ್ಷನ್ ಆಯ್ತಲ್ಲ ಪಾರ್ಲಿಮೆಂಟ್ಗೆ, 25 ಜನ ಗೆದ್ರಲ್ವಾ? ಅವ್ರು 25 ಜನ ಇವತ್ತಿನವ್ರಿಗೆ ಮಾತಾಡಿದಾರಾ? ನಂಬರ್ 1. ಕೇಂದ್ರದ ಮಂತ್ರಿಗಳು ಮಾತಾಡಿದಾರಾ? ನಂಬರ್ 2. ಯಾರಾದರೂ ಯಡಿಯೂರಪ್ಪ ಆಗಲಿ ಮುಖ್ಯಮಂತ್ರಿ ಆಗಲಿ ಮಾಡಿದಾರಾ? ಇಂಟ್ರಿಮ್ ರಿಪೋರ್ಟ್ನಲ್ಲಿ ಮತ್ತೆ ಫೈನಲ್ ರಿಪೋರ್ಟ್ನಲ್ಲಿ ಹೇಳಿರ್ತಕ್ಕಂಥ 11,495 ಕೋಟಿ ತಗೊಂಡ್ರ? ಅದು ಹೋಯ್ತಲ್ಲ, ಕೇಳಿದ್ರ? ಅದರಿಂದ ಕೇಳಲಿಲ್ಲ. ಇದು ಅನ್ಯಾಯ. ಇಟ್ಸ್ ಎ ಗ್ರೇಟ್ ಇಂಜಸ್ಟಿಸ್ ಕಾಸ್ಟ್ ಟು ಕರ್ನಾಟಕ ಸ್ಟೇಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.